ಅದೇ ಶಿವರಾಮ್ ಕಾರಂತ್ರವರ ಲೇಔಟ್ ಅಲ್ಲಿ ಇದೀನಿ. ಹೀಗೆ ಒಂದು ಲೇಔಟ್ ಅಲ್ಲಿ ಬರೋಬ್ಬರಿ 10 ಸೆಕ್ಟರ್ಗಳನ್ನು ಮಾಡ್ಕೊಂಡಿದ್ದಾರೆ. ಒಂದು ಸೆಕ್ಟರ್ ಅಲ್ಲಿ ಹತ್ರ 10,000 ಗಿಡಗಳನ್ನ ನೆಡುವಂತಹ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಬೇರೆ ಕಡೆಯಿಂದ ನೀರನ್ನು ತೆಗೆದುಕೊಂಡು ಬಂದು ಹಾಕುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಸಸಿಗಳಿಗೆ ಈ ಪ್ರಮಾಣದ ನೀರು ಅನ್ನುವಂಥದ್ದು ಸಾಕಾಗುತ್ತೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಹಿಂಗೆ ಒಂದಲ್ಲ ಎರಡಲ್ಲ 10 ಸೆಕ್ಟಾರ್ಗಳಿದೆ. 10 ಸೆಕ್ಟಾರ್ಗಳಿದೆ. ಇಲ್ಲಿ ಒಂದಿಷ್ಟು ಬೇರೆ ರಾಜ್ಯಗಳಿಂದ ಕೆಲಸ ಮಾಡೋದಕ್ಕಂತ ಹೇಳಿ ಕೆಲಸಗಾರರನ್ನ ಕರೆದುಕೊಂಡು ಬಂದಿದ್ದಾರೆ. ಲಿಟ್ರಲಿ ನಾನು ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡಿದೆ, ಆದರೆ ಅವರಿಗೆ ಕನ್ನಡ ಬರಲ್ಲ. ಪರಭಾಷೆಯನ್ನು ಮಾತನಾಡುವಂಥವ್ರು, ಬೇರೆ ಭಾಷೆಯನ್ನು ಮಾತನಾಡುವಂಥವ್ರು ಮತ್ತು ಕ್ಯಾಮ್ರಾ ಫೇಸ್ ಮಾಡೋದಕ್ಕೆ ಅವರು ಆಗಲ್ಲ, ನಾವು ಮಾತಾಡಲ್ಲ ಅಂತ ಹೇಳೋದಕ್ಕೆ ಅವರಿಂದ ಕೆಲ ಇನ್ಫಾರ್ಮೇಷನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಒಟ್ಟಾರೆಯಾಗಿ 10 ಸೆಕ್ಟರ್ಗಳಿದೆ. 10 ಸೆಕ್ಟರ್ಗಳಲ್ಲಿ ಬೇರೆ ಬೇರೆ ಸೆಕ್ಟರ್ಗಳಿಂದ ನೀರನ್ನು ತಂದು ಇಲ್ಲಿ ಹಾಕ್ತಾ ಇದ್ದಾರಂತೆ. ಬಟ್ ಲಿಟ್ರಲಿ ಅದು ಯಾವುದೂ ಕೂಡ ಇಲ್ಲಿನ ಸಸಿಗಳಿಗೆ ಸಾಲ್ತಾ ಇಲ್ಲ. ಮತ್ತೆ ರೀಸೆಂಟ್ ಆಗಿ ಇಲ್ಲಿ ಬೋರ್ವೆಲ್ ಅನ್ನ ಹಾಕ್ಸಿದ್ದಾರೆ. ಸಸಿಗಳಿಗೆ ನೀರು ಹಾಕೋದಕ್ಕಂತ ಬೋರ್ವೆಲ್ ಅನ್ನ ಹಾಕ್ಸಿದ್ದಾರೆ. ಬೇಸಿಕಲಿ ಈ ಬೋರ್ವೆಲ್ ಈಗ ಯಾವುದಕ್ಕೆ ಉಪಯೋಗ ಆಗುತ್ತೆ ಹೇಳಿ? ಯಾವುದಕ್ಕೆ ಈ ಬೋರ್ವೆಲ್ ಉಪಯೋಗ ಆಗುತ್ತೆ? ಸಸಿಗಳನ್ನ ನೆಡುವಕ್ಕಿಂತ ಮುಂಚೆ ಬೋರ್ವೆಲ್ ಹಾಕ್ಸ್ಬೇಕಲ್ವಾ? ಅವಾಗ ನೀರು ಬಂದಿದ್ರೆ ಸಸಿಗಳನ್ನ ನೆಟ್ಟ ಮೇಲೆ ಈ ನೀರನ್ನ ಅದಕ್ಕೆ ಹಾಕಿದ್ದಿದ್ರೆ ಆ ಸಸಿಗಳು ಸಾಯ್ತಾ ಇರಲಿಲ್ಲ. ಸಸಿಗಳನ್ನ ಕೊಂದು ಸಸಿಗಳೆಲ್ಲ ಒಣಗಿ ಹೋದ ಮೇಲೆ ಈಗ ಬೋರ್ವೆಲ್ ಹಾಕ್ಸಿ ಏನು ಉಪಯೋಗ? ಬೋರ್ವೆಲ್ ಹಾಕ್ಸಿದ್ದಾರೆ ವೀಕ್ಷಕರೇ, ಬೋರ್ವೆಲ್ ಹಾಕ್ಸಿದ್ದಾರೆ, ನೀರು ಕೂಡ ಬಂದಿದೆ. ಆದರೆ ಬೋರ್ವೆಲ್ಲಿನ ಈ ನೀರು ಇನ್ನೂ ಸಸಿಗಳನ್ನ ತಲುಪಿಲ್ಲ. ಯಾವಾಗಪ್ಪ ಇಲ್ಲಿನ ನೀರುಗಳನ್ನು ನೀವು ಸಸಿಗಳಿಗೆ ಹಾಕ್ತೀರಿ ಅಂತ ಇಲ್ಲಿ ಕೆಲಸ ಮಾಡೋರಿಗೆ ಕೇಳಿದ್ರೆ ಗೊತ್ತಿಲ್ಲ ಸರ್, ಮೇಲಧಿಕಾರಿಗಳು ಯಾವಾಗ ಹೇಳ್ತಾರೋ ನಾವು ಅವಾಗ ಹಾಕ್ತೀವಿ, ಅಲ್ಲಿವರೆಗೂ ಬೇರೆ ಸೆಕ್ಟರ್ಗಳಿಂದ ನೀರು ತಂದು ನಾವಿಲ್ಲಿ ಸಸಿಗಳಿಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈ ಮಹಾ ಕಾರ್ಯವನ್ನ ಮಹಾಪುರುಷರಾಗಿರುವಂತಹ ಕೆಂಪೇಗೌಡರ ಜಯಂತಿಯ ದಿನಾನೇ ಮಾಡಿಬಿಟ್ರಲ್ಲ. ಲಿಟ್ರಲಿ ಕೆಂಪೇಗೌಡರ ಜಯಂತಿ ದಿನ ಇವರು ಮಾಡಿದ್ದು 15 ಲಕ್ಷ ಸಸಿಗಳ ಮಾರಣ ಹೋಮವನ್ನ. ದಿಸ್ ಇಸ್ ಎ ಬ್ಯೂಟಲ್ ಮರ್ಡರ್. ಇದು ಮಾರಣ ಹೋಮವನ್ನ ಈ ಸರ್ಕಾರ ಮಾಡಿದೆ. ಬಹಳ ಬೇಸರದಿಂದ ಈ ಮಾತನ್ನು ನಾನು ಹೇಳಬೇಕಾಗಿದೆ. 88 ಕೋಟಿ ರೂಪಾಯಿ. ಇದು ಒಂಥರ ನಿಮಗೆ ಒಣ ಶೋಕಿ ಅಂತ ಅನಿಸ್ತಾ ಇಲ್ವಾ? ಬಿಟ್ಟಿ ಶೋಕಿ ಅಂತ ಅನಿಸ್ತಾ ಇಲ್ವಾ? ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ ರೀ. ಗ್ಯಾರಂಟಿ ಕೊಟ್ಟು 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 ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡೇ ಇಲ್ಲದಂಗಾಗಿದೆ. ಆ 88 ಕೋಟಿಯನ್ನ ಯಾವುದೋ ಒಂದು ಶಾಲೆಯ ಕಟ್ಟಡಕ್ಕೆ ಕೊಟ್ಟಿದ್ದಿದ್ರೆ, ಇನ್ಯಾವುದೋ ಬಡವರು ಉದ್ಧಾರ ಕೊಟ್ಟಿದ್ದಿದ್ರೆ, ಇನ್ಯಾವುದೋ ಹಾಸ್ಪಿಟಲ್ ಅನ್ನ ಮಾಡಿದ್ದಿದ್ರೆ, ಹಾಸ್ಪಿಟಲ್ ಜೀರ್ಣೋದ್ಧಾರ ಮಾಡಿದ್ರೆ, ಉದ್ಧಾರ ಮಾಡಿದ್ದಿದ್ರೆ ಅಟ್ಲೀಸ್ಟ್ ಜನರಿಗೆ ಸಹಾಯ ಆಗ್ತಿತ್ತಲ್ರಿ. ಇದೆಲ್ಲ ಬೇಡ್ಕೊಂಡಿದ್ವಾ ಈ ಸಸಿಗಳು? 88 ಕೋಟಿ ರೂಪಾಯಿ ಅನುದಾನವನ್ನು ತಂದು ನಮ್ಮನ್ನ ಕೊಲ್ಲಿ ಅಂತ ಈ ಸಸಿಗಳು ಬೇಡ್ಕೊಂಡಿತ್ತ ನಿಮಗೆ? ಸಸಿಗಳ ಮೇಲೆ ದುಡ್ಡು ಹೊಡೆಯೋ ಕಾರ್ಯಕ್ರಮ ಮಾಡ್ತಿದಾರಲ್ರಿ GB ಅವರು. ಗುಂಡಿ ಮುಚ್ಚಕ್ಕೆ ಸ್ಕ್ಯಾಮ್ ಮಾಡ್ತಾರೆ, ಇನ್ಯಾವುದೋ ರೋಡ್ ಮಾಡೋದಕ್ಕೆ ಸ್ಕ್ಯಾಮ್ ಮಾಡ್ತಾರೆ, ಇನ್ಯಾವುದೋ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟೋದಕ್ಕೆ, ಕನ್ಸ್ಟ್ರಕ್ಷನ್ ಕಟ್ಟೋದಕ್ಕೆ ಸ್ಕ್ಯಾಮ್ ಮಾಡ್ತಾರೆ. ಅಲ್ಲೆಲ್ಲ ಸ್ಕ್ಯಾಮ್ ಇದೆ. ಅದಷ್ಟೇ ಸ್ಕ್ಯಾಮ್ ಅನ್ಕೊಂಡಿದ್ವಿ ನಾವು. ಹೊಸ ಸ್ಕ್ಯಾಮ್ ಅಲರ್ಟ್ ಆಗಿದೆ ಈಗ ಕರ್ನಾಟಕದಲ್ಲಿ. ಏನು ಅಂತಂದ್ರೆ ಸಸಿಗಳನ್ನು ನೆಡುವ ಸ್ಕ್ಯಾಮ್. ಒಂದಲ್ಲ ಎರಡಲ್ಲ 88 ಕೋಟಿ ರೂಪಾಯಿ ರೀ ಸಸಿಗಳನ್ನು ನೆಡೋ ಸ್ಕ್ಯಾಮ್ ಇದು. ಇದಕ್ಕಿಂತ ಭ್ರಷ್ಟಾಚಾರ ಬೇಕಾ? ಸಸಿಗಳ ಮೇಲೆ ರಾಜಕಾರಣ ಮಾಡೋದು, ಸಸಿಗಳ ಮೇಲೆ ಸ್ಕ್ಯಾಮ್ ಮಾಡೋದು, ಸಸಿಗಳನ್ನು ನೆಡ್ತೀವಿ ಅಂತ ಜನಗಳನ್ನು ಬಕ್ರಾ ಮಾಡಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ, ಗಾರ್ಡನ್ ಸಿಟಿ ಮಾಡ್ತೀನಿ, ಸುಡುಗಾಡು ಮಾಡ್ತೀನಿ ಅಂತ ಹೇಳಿ ದುಡ್ಡು ಹೊಡೆಯೋದು. ಇದಾ ಸರ್ಕಾರದ ಸಾಧನೆ? ಇದಾ ಈ ಸರ್ಕಾರದ ಯೋಜನೆ? ಒಂದ್ ಕಡೆ ಆ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳನ್ನು ತೆಗೆಸಿ ಅವ್ರ ಕಣ್ಣೀರಿಗೆ ಗುರಿ ಆಗ್ತಿದ್ದೀರಿ, ಇನ್ನೊಂದ್ ಕಡೆ ಈ ಸಂಭ್ರಮ. ಜನ ಪ್ರಶ್ನೆ ಮಾಡಲ್ಲ ಅನ್ಕೊಂಡಿದ್ದೀರಾ? ಕೇಳಲ್ಲ ಅನ್ಕೊಂಡಿದ್ದೀರಾ? ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಇದೇ ಪ್ಲಾಂಟೇಶನ್ ಅನ್ನ ಇವರು ಸಿಟಿಯಲ್ಲಿ ಮಾಡಿಲ್ಲ. ಇಫ್ ಸಪೋಸ್ ಸಿಟಿಯಲ್ಲಿ ಮಾಡಿದಿದ್ರೆ ಜನಗಳು ಪ್ರಶ್ನೆ ಮಾಡೋರು, ಕ್ವಶನ್ ಮಾಡೋರು, ಇದಕ್ಕೆ ನೀರು ಯಾರು ಹಾಕ್ತಾರೆ ಸ್ವಾಮಿ, ಇದನ್ನ ಯಾರು ನೋಡ್ಕೋತಾರೆ, ಯಾರು ಸಲಹುತ್ತಾರೆ, ಏನು ಎತ್ತ ಅನ್ನುವಂತಹ ಕ್ವಶನ್ ಆದ್ರೂ ಮಾಡಿರೋರು. ನಾನು ನಿಮಗೆ ಸುತ್ತ ಹೆಂಗಿದೆ ಇದು ಪ್ಲೇಸ್ ಅನ್ನುವಂಥದ್ದು ತೋರಿಸ್ತೀನಿ. ಬಡವ ಹಾಕಿದ್ರು ಯಾವನೂ ಬರಲ್ಲ ಇಲ್ಲಿ. ಹಂಗೆ ಈ ಲೇಔಟ್ ಅಲ್ಲಿ, ಶಿವರಾಮ್ ಕಾರಂತರ ಲೇಔಟ್ ಅಲ್ಲಿ ಈ ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಕೊಂಡಿದ್ದಾರೆ. ಯಾರು ಕಾಣಲ್ಲ ನಿಮ್ಮ ಕಣ್ಣಿಗೆ, ಯಾರು ಸಿಗಲ್ಲ ನಿಮ್ಮ ಕಣ್ಣಿಗೆ. ಇಂತಹ ನಿರ್ಜನ ಪ್ರದೇಶದಲ್ಲಿ ಇವರು ಏನು ಈ ಸಸಿಗಳನ್ನ ನೆಟ್ಟು ಗಿನ್ನೀಸ್ ರೆಕಾರ್ಡ್ ಅನ್ನು ಮಾಡಕ್ಕೆ ಹೊಂಟಿದಾರಂತೆ.
ಆಬ್ಸಲ್ಯೂಟ್ಲಿ ಹೌದು, ಗಿನ್ನಿಸ್ ರೆಕಾರ್ಡೇ ಮಾಡಿದ್ದಿವ್ರು. ಏನು ಗಿನ್ನಿಸ್ ರೆಕಾರ್ಡು? 15 ಲಕ್ಷ ಸಸಿಗಳನ್ನು ಕೊಂದ್ರಲ್ಲ, 88 ಕೋಟಿ ರೂಪಾಯಿ ಖರ್ಚು ಮಾಡಿ. ದಿಸ್ ಇಸ್ ದ ಗಿನ್ನಿಸ್ ರೆಕಾರ್ಡ್ ವಾಟ್ ಡಿ ಕೆ ಶಿವಕುಮಾರ್ ಡಿಡ್. ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂತಹ ಗಿನ್ನಿಸ್ ರೆಕಾರ್ಡೇ ಇದು. ದಿಸ್ ಇಸ್ ದ ಗಿನ್ನಿಸ್ ರೆಕಾರ್ಡ್ ವಾಟ್ ಹಿ ಡಿಡ್. ನಿಜಕ್ಕೂ ಕೂಡ ಬಹಳ ಸಂಕಟ ಆಗುತ್ತೆ, ಬಹಳ ಬೇಸರ ಆಗುತ್ತೆ. ನಾನಾಗಲೇ ಹೇಳಿದೆ, ಸಸಿಗಳಿಗೆ ಜೀವ ಇರುತ್ತೆ ಅಂತ, ಜೀವ ಇರುತ್ತೆ ಅಂತ. ನೋಡಿ, ಇವತ್ತು ಹಚ್ಚ ಹಸಿರಾಗಿ ಹೆಮ್ಮರವಾಗಿ ಬೆಳಬೇಕಾಗಿರುವಂತಹ ಸಸಿ ಹೆಂಗೆ ಒಣಗಿ ಒಟ್ಟರಾಗಿ ಹೋಗಿದೆ. ನಿಜಕ್ಕೂ ಪರಿಸರದ ಮೇಲೆ ಅಭಿಮಾನ ಇರೋರು, ಗಿಡ ಮರಗಳ ಮೇಲೆ ಅಭಿಮಾನ ಇರೋರಿಗೆ ಒಂದು ಕ್ಷಣ ಈ ವಿಡಿಯೋ ನೋಡಿದರೆ, ಈ ವಿಚಾರವನ್ನು ನೋಡಿದರೆ, ಈ ಸುದ್ದಿಯನ್ನು ನೋಡಿದರೆ ಅವ್ರ ರಕ್ತ ಆಬ್ವಿಯಸ್ಲಿ ಕುದಿಯುತ್ತೆ. ಒಂದು ಕಡೆ ಗಿಡಗಳ ಪರಿಸ್ಥಿತಿ ಹಿಂಗಾಗಿದೆ, ಸಸಿಗಳ ಪರಿಸ್ಥಿತಿ ಹಿಂಗಾಗಿದೆ ಅನ್ನುವಂತಹ ವಾಸ್ತವ ಕಹಿ ಸತ್ಯವನ್ನು ಅರ್ಥೈಸಿಕೊಳ್ಳುವುದರ ಜೊತೆಗೆ ನಮ್ಮ ರಾಜಕಾರಣಿಗಳು ಸಿಟಿಯನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಈ ಪ್ಲಾಂಟ್ಸ್ಗಳ ಮೇಲೆ, ಸಸಿಗಳ ಮೇಲೆ ದುಡ್ಡು ಹೊಡಿತಿದಾರಲ್ಲ. ಗಾರ್ಡನ್ ಸಿಟಿ ಮಾಡ್ತೀನಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ. ಸ್ವಾಮಿ ಡಿ ಕೆ ಶಿವಕುಮಾರ್ ಅವರೇ, 88 ಕೋಟಿ ರೂಪಾಯಿಯಲ್ಲಿ ಬೆಂಗಳೂರಿನ ರಸ್ತೆಗಳ ಮಧ್ಯೆ ಇರುವಂತಹ ಗುಂಡಿಗಳನ್ನು ಮುಚ್ಚಿದ್ದಿದ್ರೆ ಅಟ್ಲೀಸ್ಟ್ ಜನ ಇನ್ನೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಆಬ್ವಿಯಸ್ಲಿ. ಬಟ್ ಈಗೇನಾಗಿದೆ? ನಿಜಕ್ಕೂ ಕೂಡ ಬಹಳ ಬೇಸರ ಸಂಗತಿ. ಇದರ ಬಗ್ಗೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಹತ್ರ ಮೈ ಕೆಡಿದ್ರೆ ನಾವು ನೋಡ್ತೀವಿ, ನಾವು ಮಾಡ್ತೀವಿ, ಇದು ಬಿಟ್ಟು ಬೇರೆ ಏನು ಬರುತ್ತೆ ಅವರಿಗೆ? ಯಾರಾದರೂ ಒಬ್ಬರಾದರೂ ಬಂದಿದ್ದಾರಾ ಈ ಕಡೆ, ತಲೆ ಹಾಕಿದಾರಾ, ನೋಡಿದಾರಾ? ಡೋಂಟ್ ನೋ, ಗೊತ್ತಿಲ್ಲ. ಮಣ್ಣಿನ ಫಲವತ್ತು ಕೂಡ ನಿಮಗೆ ಲಿಟ್ರಲಿ ಗಿಡಗಳನ್ನು ಪೋಷಿಸೋಕ್ಕೆ, ಗಿಡಗಳನ್ನು ಹೆಮ್ಮರವಾಗಿ ಬೆಳೆಯೋದಕ್ಕೆ ಸಹಕರಿಸ್ತಾ ಇಲ್ಲ. ಸರಿಯಾದ ಮಣ್ಣಿನ ಪೌಷ್ಟಿಕಾಂಶವೂ ಕೂಡ ಇಲ್ಲಿಲ್ಲ. ಇನ್ನು ನೀರೇ ಇಲ್ಲ. ಹೆಂಗೆ ಬೆಳೆಯುತ್ತೆ ಸ್ವಾಮಿ ಗಿಡ? ಹೆಂಗೆ ಬೆಳೆಯುತ್ತೆ ಗಿಡ? ಬಟ್ ಈಗ ವಾಸ್ತವ ಏನಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತು BDA ಅದು ಯಾವ ರೀತಿ ಎಚ್ಚರಿಸಿಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಗುರುರಾಜ್ ಜೊತೆ ಶ್ರೀನಿವಾಸ್ ವೈದ್ಯ, ಬೆಂಗಳೂರು.